Hey guys, I'm back with a new video. Hope you all are doing great. ಲಾಸ್ಟ್ ಕ್ಲಾಸಲ್ಲಿ ನಾವು ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಏನು ಮತ್ತೆ ಅದರ ಇಂಪಾರ್ಟೆನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಈ ಕ್ಲಾಸಲ್ಲೂ ಸಹ ಕೆಲವೊಂದು ಪ್ಯಾಟರ್ನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಫಸ್ಟ್ ಪ್ಯಾಟರ್ನ್ ಯಾವುದು ಅಂತ ಹೇಳಿದ್ರೆ ಅದು ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್. ಸೊ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ನಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಡೌನ್ ಸೈಡ್ ಮೂವ್ಮೆಂಟ್ ನ ಕೊಡಬೇಕಾದ್ರೆ ನಮಗೆ ಸಪೋರ್ಟ್ ಲೈನ್ ಹತ್ರ ಈ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಫಾರ್ಮ್ ಆಗುತ್ತೆ. ಸೊ ಫಸ್ಟ್ ಕ್ಯಾಂಡಲ್ ನಮಗೆ ರೆಡ್ ಆಗಿರುತ್ತೆ. ಸೆಕೆಂಡ್ ಕ್ಯಾಂಡಲ್ ಪ್ರೀವಿಯಸ್ ಕ್ಯಾಂಡಲ್ಗಿಂತ ತುಂಬಾನೇ ಸ್ಮಾಲ್ ಇರುತ್ತೆ. ಇದರ ಕಲರ್ ರೆಡ್ ಅಥವಾ ಗ್ರೀನ್ ಆಗಿರುತ್ತೆ. ಸೊ ಥರ್ಡ್ ಕ್ಯಾಂಡಲ್ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಅಂದ್ರೆ ಗ್ರೀನ್ ಕನ್ಫರ್ಮ್ಡ್ ಗ್ರೀನ್ ಕ್ಯಾಂಡಲ್ ಆಗಿರುತ್ತೆ. ಸೊ ಈ ತರ ಪ್ಯಾಟರ್ನ್ ನಾವು ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಕರೀತೇವೆ. ಸೊ ಎಕ್ಸಾಂಪಲ್ ನೋಡೋದಾದ್ರೆ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಡೌನ್ ಫಾಲ್ ಆಗ್ತಾ ಇರುತ್ತೆ. ಸಪೋರ್ಟ್ ಲೈನ್ ಹತ್ರ ರೀಚ್ ಆದ್ಮೇಲೆ ನಮಗೆ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಸಿಗುತ್ತೆ. ಅಂದ್ರೆ ಫಸ್ಟ್ ಕ್ಯಾಂಡಲ್ ರೆಡ್ ಇರುತ್ತೆ, ಸೆಕೆಂಡ್ ಕ್ಯಾಂಡಲ್ ಗ್ರೀನ್ ಅಥವಾ ರೆಡ್ ಸ್ಮಾಲ್ ಕ್ಯಾಂಡಲ್ ಆಗಿರುತ್ತೆ ಇದು, ಅಂಡ್ ಥರ್ಡ್ ಕ್ಯಾಂಡಲ್ ಕನ್ಫರ್ಮ್ಡ್ ಗ್ರೀನ್ ಆಗಿರುತ್ತೆ. ಇದನ್ನ ನಾವು ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಕರಿತೇವೆ. ಸೊ ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂದ್ರೆ ಏನು ಅಂತ ಹೇಳಿದ್ರೆ ಇದು ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್ಗೆ ಆಪೋಸಿಟ್ ಆಗಿರುತ್ತೆ. ಸೊ ಅಂದ್ರೆ ನಮಗೆ ಇದು ರೆಸಿಸ್ಟೆನ್ಸ್ ಹತ್ರ ಸಿಗುತ್ತೆ. ಒನ್ಸ್ ಮಾರ್ಕೆಟ್ ಡೌನ್ ಸೈಡ್ ಇಂದ ಮೇಲಕ್ಕೆ ಹೋಗ್ಬೇಕಂದ್ರೆ ಅಂದ್ರೆ ಅಪ್ ಸೈಡ್ ಮೂವ್ಮೆಂಟ್ ನ ಕೊಡ್ಬೇಕಾದ್ರೆ ರೆಸಿಸ್ಟೆನ್ಸ್ ಝೋನ್ ಹತ್ರ ಈ ತರ ಪ್ಯಾಟರ್ನ್ ಫಾರ್ಮ್ ಆಗುತ್ತೆ. ಅಂದ್ರೆ ಫಸ್ಟ್ ಕ್ಯಾಂಡಲ್ ಗ್ರೀನ್ ಇರುತ್ತೆ, ಸೆಕೆಂಡ್ ಕ್ಯಾಂಡಲ್ ಸ್ಮಾಲ್ ರೆಡ್ ಅಥವಾ ಗ್ರೀನ್ ಕ್ಯಾಂಡಲ್ ಆಗಿರುತ್ತೆ, ಥರ್ಡ್ ಕ್ಯಾಂಡಲ್ ಕನ್ಫರ್ಮ್ ಆಗಿ ರೆಡ್ ಕ್ಯಾಂಡಲ್ ಇರುತ್ತೆ. ಇದನ್ನ ನಾವು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ ಕರೀತೇವೆ. ಸೊ ನೋಡಿ ನಾವಿಲ್ಲಿ ನೋಡ್ಬೋದು ಮಾರ್ಕೆಟ್ ಅಪ್ ಸೈಡ್ ಮೂವ್ಮೆಂಟ್ ನ ಕೊಡ್ತಾ ಇರುತ್ತೆ. ಅಲ್ಲಿ ನಮಗೆ ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಸಿಗುತ್ತೆ. ಅಂದ್ರೆ ಫಸ್ಟ್ ಗ್ರೀನ್ ಮತ್ತೆ ಸೆಕೆಂಡ್ ಕ್ಯಾಂಡಲ್ ಸ್ಮಾಲರ್ ರೆಡ್ ಆಗಿರುತ್ತೆ, ಥರ್ಡ್ ಕ್ಯಾಂಡಲ್ ಕನ್ಫರ್ಮ್ಡ್ ರೆಡ್ ಕ್ಯಾಂಡಲ್ ಆಗಿರುತ್ತೆ. ಸೊ ಈ ಫೋರ್ತ್ ಕ್ಯಾಂಡಲ್ ಏನಿದೆ ಅಲ್ಲಿ ನಾವು ಸೆಲ್ ಎಂಟ್ರಿನ ಪಡಿಬಹುದಾಗಿರುತ್ತೆ. ಸೊ ಅಂಡ್ ನೆಕ್ಸ್ಟ್ ಪ್ಯಾಟರ್ನ್ ಯಾವುದು ಅಂತ ಹೇಳಿದ್ರೆ ಹ್ಯಾಮರ್ ಅಥವಾ ಪಿನ್ ಬಾರ್ ಅಂತ ಕರಿತೇವೆ. ಸೊ ನಾವಿಲ್ಲಿ ನೋಡ್ಬೋದು ಇಲ್ಲಿ ಡ್ರಾಯಿಂಗ್ ಅಲ್ಲಿ. ಸೊ ಇದು ನಮಗೆ ಹ್ಯಾಮರ್ ತರ ಕಾಣಿಸ್ತಾ ಇದೆ. ಇಲ್ಲಿ ಕೆಳಗೆ ಏನಿದೆ ಇದನ್ನ ನಾವು ಲಾಂಗರ್ ಶಾಡೋ ಅಂತ ಕರಿತೇವೆ. ಅಂದ್ರೆ ಇದು ಡೌನ್ ಸೈಡ್ ಶಾಡೋ ಫಾರ್ಮ್ ಆಗಿದೆ. ಇದು ನಮಗೆ ಹೇಗೆ ಕಾಣಿಸ್ತಾ ಇದೆ ಅಂದ್ರೆ ಸುತ್ತಿಗೆ ತರ ಕಾಣಿಸ್ತಾ ಇದೆ. ಈ ಡೌನ್ ಸೈಡ್ ಶಾಡೋನ ನಾವು ಇದು ನಮಗೆ ಕಡ್ಡಿ ತರ ಕಾಣಿಸ್ತಾ ಇದೆ. ಮತ್ತೆ ಅಪ್ಸೈಡ್ ಸಹ ಶಾಡೋ ಇರೋ ಚಾನ್ಸಸ್ ಇರುತ್ತೆ. ಅಪ್ಸೈಡ್ ಸಹ ಸ್ಮಾಲರ್ ಶಾಡೋ ಇತ್ತು ಅಂದ್ರೆ ಸಹ ಅದನ್ನು ಸಹ ನಾವು ಹ್ಯಾಮರ್ ಅಂತಾನೆ ಕರಿತೇವೆ. ಈ ಪ್ಯಾಟರ್ನ್ ನಮಗೆ ಮಾರ್ಕೆಟ್ ಡೌನ್ ಸೈಡ್ಗೆ ಫಾಲ್ ಆಗಬೇಕಾದ್ರೆ ಸಪೋರ್ಟ್ ಝೋನ್ ಹತ್ರ ನಮಗೆ ಈ ಹ್ಯಾಮರ್ ಫಾರ್ಮ್ ಆಗುತ್ತೆ. ಸೊ ಎಕ್ಸಾಂಪಲ್ ನಲ್ಲಿ ನಾವು ನೋಡಬಹುದು ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಡೌನ್ ಸೈಡ್ ಮೂವ್ಮೆಂಟ್ ಕೊಡ್ತಾ ಇರುತ್ತೆ. ಒನ್ಸ್ ಸಪೋರ್ಟ್ ಲೈನ್ ಹತ್ರ ಏನಾದ್ರು ರೀಚ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಈ ತರ ಪ್ಯಾಟರ್ನ್ ಫಾರ್ಮ್ ಆದ್ರೆ ನಾವು ಬೈ ಎಂಟ್ರಿನ ನೆಕ್ಸ್ಟ್ ಕ್ಯಾಂಡಲ್ ಹತ್ರ ತಗೊಬೋದಾಗಿರುತ್ತೆ. ಸೊ ಅಂಡ್ ನೆಕ್ಸ್ಟ್ ಪ್ಯಾಟರ್ನ್ ಯಾವುದು ಅಂತ ಹೇಳಿದ್ರೆ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಅಂತ. ಸೊ ಈ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ನಮಗೆ ಆಪೋಸಿಟ್ ಹ್ಯಾಮರ್ ಅಂದ್ರೆ ನಮಗೆ ಇದು ಅಪ್ ಸೈಡ್ ಅಂದ್ರೆ ರೆಸಿಸ್ಟೆನ್ಸ್ ಹತ್ರ ನಮಗೆ ಈ ತರ ಪ್ಯಾಟರ್ನ್ ಫಾರ್ಮ್ ಆಗುತ್ತೆ. ಸೊ ಸ್ಟ್ರಾಂಗ್ ಆಗಿ ಮಾರ್ಕೆಟ್ ಅಪ್ ಸೈಡ್ ಹೋಗ್ಬೇಕಾದ್ರೆ ರೆಸಿಸ್ಟೆನ್ಸ್ ಝೋನ್ ಹತ್ರ ಶೂಟಿಂಗ್ ಸ್ಟಾರ್ ಅಥವಾ ಈ ತರ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು ಅಂದ್ರೆ ನಾವಲ್ಲಿ ಸೆಲ್ ಎಂಟ್ರಿನ ಪಡಿಬಹುದಾಗುತ್ತೆ. ಸೊ ನೋಡಿ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಅಪ್ ಸೈಡ್ ಮೂವ್ಮೆಂಟ್ ಕೊಡ್ತಾ ಇದೆ. ಒನ್ಸ್ ಇದು ರೆಸಿಸ್ಟೆನ್ಸ್ ಲೈನ್ ಅಥವಾ ರೆಸಿಸ್ಟೆನ್ಸ್ ಝೋನ್ ಹತ್ರ ರೀಚ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ನಾವು ಶಾರ್ಟ್ ಸೆಲ್ ನ ಮಾಡಬಹುದಾಗಿರುತ್ತೆ. ಅಂದ್ರೆ ನೋಡಿ ಇಲ್ಲಿ ಶೂಟಿಂಗ್ ಸ್ಟಾರ್ ಫಾರ್ಮೇಶನ್ ಆಗಿದೆ. ಸೊ ಈ ಕ್ಯಾಂಡಲ್ ಹತ್ರನೇ ನಾವು ಸೆಲ್ ಎಂಟ್ರಿನ ತಗೊಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಪ್ಯಾಟರ್ನ್ ನೋಡೋದಾದ್ರೆ ಹರಾಮಿ ಅಥವಾ ಇನ್ಸೈಡ್ ಬಾರ್ ಅಂತ ಕರೀತೇವೆ. ಸೊ ಇದು ನಮಗೆ ಫಸ್ಟ್ ಕ್ಯಾಂಡಲ್ ತುಂಬಾ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಆಗಿರುತ್ತೆ, ಸೆಕೆಂಡ್ ಕ್ಯಾಂಡಲ್ ಸ್ಮಾಲ್ ಬುಲ್ಲಿಶ್ ಕ್ಯಾಂಡಲ್ ಅಥವಾ ಗ್ರೀನ್ ಕ್ಯಾಂಡಲ್ ಆಗಿರುತ್ತೆ. ಅಂಡ್ ಈ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ನಾವು ಮದರ್ ಕ್ಯಾಂಡಲ್ ಅಂತ ಸಹ ಕರಿತೇವೆ. ಅಂಡ್ ಈ ಸ್ಮಾಲರ್ ಕ್ಯಾಂಡಲ್ ನಾವು ಚೈಲ್ಡ್ ಕ್ಯಾಂಡಲ್ ಅಂತ ಕರಿತೇವೆ. ಸೊ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಹೇಳಿದ್ರೆ ನೋಡಿ ಇದರ ಲೋ ಮತ್ತೆ ಹೈಗಳು ನೆಕ್ಸ್ಟ್ ಕ್ಯಾಂಡಲ್ ನ ಕಂಪ್ಲೀಟ್ಲಿ ಇದು ಇನ್ಸೈಡೇ ಇರುತ್ತೆ. ಇದರ ಹೈ ಮತ್ತೆ ಲೋ ಇನ್ಸೈಡೇ ಇರುತ್ತೆ. ಅದಕ್ಕೆ ನಾವು ಇದನ್ನ ಇನ್ಸೈಡ್ ಬಾರ್ ಅಂತ ಕರಿತೇವೆ. ದಿ ಹರಾಮಿ ಪ್ಯಾಟರ್ನ್. ಸೊ ಈ ಹರಾಮಿ ಪ್ಯಾಟರ್ನ್ ನಮಗೆ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿ ಡೌನ್ ಫಾಲ್ ಆಗ್ಬೇಕಾದ್ರೆ ಇದು ನಮಗೆ ಸಪೋರ್ಟ್ ಲೈನ್ ಹತ್ರ ಸಿಗುತ್ತೆ. ಅಂದ್ರೆ ಇದು ರಿವರ್ಸಲ್ ಪ್ಯಾಟರ್ನ್ ಆಗಿರುತ್ತೆ. ಸೊ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಹೇಳಿದ್ರೆ ಫಸ್ಟ್ ಕ್ಯಾಂಡಲ್ ತುಂಬಾನೇ ಸ್ಟ್ರಾಂಗ್ ಕ್ಯಾಂಡಲ್ ಅಂತ ಇರುತ್ತೆ. ಇದನ್ನ ನಾವು ಮದರ್ ಕ್ಯಾಂಡಲ್ ಅಂತ ಸಹ ಕರಿತೇವೆ. ಸೆಕೆಂಡ್ ಕ್ಯಾಂಡಲ್ ಇದರ ಇನ್ಸೈಡ್ ಅಂದ್ರೆ ಪ್ರೀವಿಯಸ್ ಕ್ಯಾಂಡಲ್ ನ ಹೈ ಮತ್ತೆ ಲೋಗೆ ಮಿಡ್ಲ್ ಅಲ್ಲಿ ಇರುತ್ತೆ. ಅದಕ್ಕೆ ನಾವು ಇದನ್ನ ಇನ್ಸೈಡ್ ಕ್ಯಾಂಡಲ್ ಅಂತ ಕರಿತೇವೆ. ಸೊ ಅಂಡ್ ನೆಕ್ಸ್ಟ್ ಕ್ಯಾಂಡಲ್ ನಾವು ನೋಡೋದಾದ್ರೆ ಇದು ಹರಾಮಿ ಪ್ಯಾಟರ್ನ್ ಬಿಯರಿಶ್ ಇನ್ಸೈಡ್ ಬಾರ್ ಅಂತ ಕರೀತಾರೆ. ಸೊ ಇದು ನಮಗೆ ಮಾರ್ಕೆಟ್ ಅಪ್ಸೈಡ್ ಮೂವ್ಮೆಂಟ್ ಕೊಡಬೇಕಾದ್ರೆ ರೆಸಿಸ್ಟೆನ್ಸ್ ಲೈನ್ ಹತ್ರ ನಮಗೆ ಸಿಗುತ್ತೆ. ಒನ್ಸ್ ಈ ಪ್ಯಾಟರ್ನ್ ಏನಾದ್ರು ಫಾರ್ಮ್ ಆಯ್ತು ಅಂದ್ರೆ ನಾವು ರಿವರ್ಸ್ ಎಂಟ್ರಿನ ತಗೊಬಹುದು ಅಂದ್ರೆ ಸೆಲ್ ಎಂಟ್ರಿನ ತಗೊಬೋದಾಗಿರುತ್ತೆ. ಸೊ ಫಸ್ಟ್ ಕ್ಯಾಂಡಲ್ ತುಂಬಾ ಬಿಗ್ ಕ್ಯಾಂಡಲ್ ಅಂದ್ರೆ ಮದರ್ ಕ್ಯಾಂಡಲ್ ಅಂತ ಕರಿತೀವಿ. ಚೈಲ್ಡ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಆಗಿರುತ್ತೆ, ಅದು ತುಂಬಾ ಸ್ಮಾಲ್ ಇರುತ್ತೆ. ಸೊ ಇನ್ಸೈಡ್ ಅಂದ್ರೆ ಈ ರೆಡ್ ಕ್ಯಾಂಡಲ್ ನ ಪ್ರೀವಿಯಸ್ ಕ್ಯಾಂಡಲ್ ಈ ಗ್ರೀನ್ ಕ್ಯಾಂಡಲ್ ಏನಿದೆ ಇದರ ಒಳಗೇನೆ ಚೈಲ್ಡ್ ಕ್ಯಾಂಡಲ್ ಫಾರ್ಮ್ ಆಗಿರುತ್ತೆ. ಅದಕ್ಕೆ ನಾವು ಇದನ್ನ ನಾವು ಬಿಯರಿಶ್ ಇನ್ಸೈಡ್ ಬಾರ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಅಲ್ಲಿ ನೋಡ್ಬೇಕಾದ್ರೆ ಸೊ ಮಾರ್ಕೆಟ್ ಡೌನ್ ಫಾಲ್ ಆಗ್ತಾ ಇರುತ್ತೆ. ಒನ್ಸ್ ಏನಾದ್ರು ಈ ಬುಲ್ಲಿಶ್ ಆರಾಮಿ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ಅಂದ್ರೆ ಫಸ್ಟ್ ಕ್ಯಾಂಡಲ್ ತುಂಬಾನೇ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಆಗಿರುತ್ತೆ ಮದರ್ ಕ್ಯಾಂಡಲ್. ಸೊ ಅದ್ರೊಳಗೆ ಅಂದ್ರೆ ಇನ್ಸೈಡ್ ಬಾರ್ ಅಂದ್ರೆ ಗ್ರೀನ್ ಕ್ಯಾಂಡಲ್ ಚಿಕ್ಕದಾಗಿರುತ್ತೆ ಅಂದ್ರೆ ಮದರ್ ಕ್ಯಾಂಡಲ್ ಗಿಂತಲೂ ಚೈಲ್ಡ್ ಕ್ಯಾಂಡಲ್ ಚಿಕ್ಕದಾಗಿರುತ್ತೆ. ಈ ತರ ಪ್ಯಾಟರ್ನ್ ಫಾರ್ಮ್ ಆಯ್ತು ಅಂದ್ರೆ ನಾವಿಲ್ಲಿ ಬೈ ಎಂಟ್ರಿನ ಪಡಿಬೋದಾಗಿರುತ್ತೆ. ಅಂಡ್ ಬಿಯರಿಶ್ ಆರಾಮಿ ಅಂತ ಹೇಳಿದ್ರೆ ಸೊ ಸೇಮ್ ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದೆ
ಫಸ್ಟ್ ಕ್ಯಾಂಡಲ್ ಮದರ್ ಕ್ಯಾಂಡಲ್ ಏನಾಗಿರುತ್ತೆ ಅಂದರೆ ಗ್ರೀನ್ ಆಗಿರುತ್ತೆ, ಚೈಲ್ಡ್ ಕ್ಯಾಂಡಲ್ ರೆಡ್ ಆಗಿರುತ್ತೆ. ಈ ಥರ ಫಾರ್ಮೇಷನ್ ನಮಗೆ ರೆಸಿಸ್ಟೆನ್ಸ್ ಲೈನ್ ಹತ್ರ ಸಿಗುತ್ತೆ. ಮಾರ್ಕೆಟ್ ಅಪ್ಸೈಡಲ್ಲಿ ಇರಬೇಕಾದ್ರೆ ಈ ಥರ ಏನಾದರೂ ಫಾರ್ಮೇಷನ್ ಮಾಡ್ತು ಅಂದರೆ ನಾವು ಸೆಲ್ ಎಂಟ್ರಿನ ತೊಗೊಬೋದಾಗಿರುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಪ್ಯಾಟ್ರನ್ ನೋಡೋದಾದರೆ ಟ್ವಿಸರ್ಸ್ ಟಾಪ್ಸ್ ಆ್ಯಂಡ್ ಬಾಟಮ್ಸ್. ಸೊ ಟ್ವಿಸರ್ಸ್ ಅಂದರೆ ಏನು ಅಂತ ಹೇಳಿದ್ರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ಯಾಂಡಲ್ ಸೇಮ್ ಸೈಜ್ ಇರುತ್ತೆ ಅಂತ, ಆಲ್ಮೋಸ್ಟ್ ಆಲ್ ಸೇಮ್ ಸೈಜ್ ಇರುತ್ತೆ. ಸೊ ನೋಡಿ ಫಸ್ಟ್ ಕ್ಯಾಂಡಲ್ನ ಓಪನ್ ಏನಿರುತ್ತೆ ಮತ್ತು ಸೆಕೆಂಡ್ ಕ್ಯಾಂಡಲ್ನ ಕ್ಲೋಸ್ ಏನಿರುತ್ತೆ ಅವೆರಡು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅದನ್ನು ನಾವು ಟ್ವಿಸರ್ಸ್ ಅಂತ ಕರಿತೇವೆ. ಸೊ ಇದು ನಮಗೆ ಬುಲ್ಲಿಶ್ ಪ್ಯಾಟ್ರನ್ ಆಗಿರುತ್ತೆ. ಟ್ವಿಸರ್ ಬಾಟಮ್ ಅದು ನಮಗೆ ಬುಲ್ಲಿಶ್ ಪ್ಯಾಟ್ರನ್ ಆಗಿರುತ್ತೆ. ಟ್ವಿಸರ್ ಟಾಪ್ ಏನಿರುತ್ತೆ ಅದು ನಮಗೆ ಬೇರಿಶ್ ಪ್ಯಾಟ್ರನ್ ಆಗಿರುತ್ತೆ. ಸೊ ಟ್ವಿಸರ್ ಬಾಟಮ್ ನಮಗೆ ಡೌನ್ ಸೈಡಲ್ಲಿ ಸಿಗುತ್ತೆ ಅಂದರೆ ಸಪೋರ್ಟ್ ಲೈನ್ ಹತ್ರ ಸಿಗುತ್ತೆ. ಟ್ವಿಸರ್ ಟಾಪ್ ನಮಗೆ ರೆಸಿಸ್ಟೆನ್ಸ್ ಲೈನ್ ಹತ್ರ ಸಿಗುತ್ತೆ. ಸೊ ಎಕ್ಸಾಂಪಲಲ್ಲಿ ನೋಡ್ಬೋದು ನೋಡಿ, ಮಾರ್ಕೆಟ್ ಡೌನ್ ಸೈಡಲ್ಲಿ ಫಾಲ್ ಆಗಬೇಕಾದ್ರೆ ನಮಗೆ ಟ್ವಿಸರ್ ಬಾಟಮ್ ಪ್ಯಾಟ್ರನ್ ಸಿಗುತ್ತೆ. ಸೊ ಫಸ್ಟ್ ಕ್ಯಾಂಡಲ್ ರೆಡ್ ಇರುತ್ತೆ, ಇದರ ಕ್ಲೋಸ್ ಮತ್ತು ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಏನಿರುತ್ತೆ ಅದರ ಓಪನ್ ಸೇಮ್ ಇರುತ್ತೆ. ಅದರಿಂದ ನಾವು ಇದನ್ನ ಟ್ವಿಸರ್ಸ್ ಅಂತ ಕರಿತೇವೆ. ಸೊ ಆ್ಯಂಡ್ ದಟ್ಸ್ ಅಬೌಟ್ ದಿಸ್ ವಿಡಿಯೋ ಗೈಸ್. ಸೊ ನಾವು ಈ ಸ್ಲೈಡಲ್ಲಿ ಏನೇನು ಕಲ್ತ್ವಿ ಅಂತ ಹೇಳಿದ್ರೆ, ಸೊ ಇಲ್ಲೇ ನಾವು ನೋಡ್ಬೋದು. ಸೊ ನಮಗೆ ಇಲ್ಲಿ ಏನಿದೆ, ಫಸ್ಟ್ ಕ್ಯಾಂಡಲ್ ಏನು ಫಾರ್ಮ್ ಆಗಿದೆ ಇದನ್ನು ನಾವು ಹರಾಮಿ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಟ್ವಿಸರ್ಸ್ ಸೆಕೆಂಡ್ ಒನ್, ಆ್ಯಂಡ್ ಥರ್ಡ್ ಒನ್ ಎನ್ಗಲ್ಫಿಂಗ್ ಪ್ಯಾಟ್ರನ್, ಅದು ನನ್ನ ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದೆ. ಆ್ಯಂಡ್ ದಿಸ್ ಫೋರ್ತ್ ಒನ್ ಸೇಮ್ ಎನ್ಗಲ್ಫಿಂಗ್ ಪ್ಯಾಟ್ರನ್, ಆ್ಯಂಡ್ ಫಿಫ್ತ್ ಇದು ಅಷ್ಟೇ ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟ್ರನ್, ಆ್ಯಂಡ್ ಸಿಕ್ಸ್ತ್ ಇದು ಸಹ ಬುಲ್ಲಿಶ್ ಎನ್ಗಲ್ಫಿಂಗ್ ಪ್ಯಾಟ್ರನ್, ಆ್ಯಂಡ್ ಸೆವೆಂತ್ ಇದು ನಮಗೆ ಹರಾಮಿ. ಸೊ ದಟ್ಸ್ ಅಬೌಟ್ ದಿಸ್ ವಿಡಿಯೋ ಗೈಸ್. ಹೋಪ್ ಯು ಅಂಡರ್ಸ್ಟುಡ್. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಇರಲಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.